Hello guys, welcome to my channel English with Basraj sir. Today let's learn about to-do verbs, to-do form of verbs. Which are the to-do form of verbs? Do, does, did and doing. Do ಅಂದ್ರೆ ಮಾಡು ಅಂತ ಅರ್ಥ. It is an action word. What does he do nowadays? ಅಂದರೆ ಅವನು ಈಗ ಇಂದಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾನೆ. ಈ ಡಸ್ ನಥಿಂಗ್ ಅಂತ ಹೇಳ್ತೇವೆ. ಅವನೇನು ಮಾಡಲ್ಲ ಅನ್ನೋಕ್ಕೆ ಡಸ್ ನಥಿಂಗ್ ಅಂತ ಹೇಳ್ತೇವೆ. ಆಮೇಲೆ ಈಗ ವಾಟ್ ಡು ಯು ಡೂ ಫಾರ್ ಲಿವಿಂಗ್, ನೀನು ಜೀವನಕ್ಕೆ ಏನು ಮಾಡ್ಕೊಂಡಿದೀಯಾ. ವಾಟ್ ಡು ಯು ಡೂ ಫಾರ್ ಲಿವಿಂಗ್. ಹೌ ಡು ಯು ಡೂ, ಹೌ ಡು ಯು ಡೂ ಅಂದರೆ ಹೌ ಆರ್ ಯು ಅನ್ನೋದನ್ನೇ ಹೌ ಡು ಯು ಡೂ ಅಂತ ಕೇಳ್ತಾರೆ. ಹೇಗಿದೆಯಾ ಅನ್ನೋದಕ್ಕೆ ಹೌ ಡು ಯು ಡೂ, ಚೆನ್ನಾಗಿದೆಯಾ ಹೇಗಿದೆಯಾ ಅಂತ ಕೇಳಲಿಕ್ಕೆ ಹೌ ಡು ಯು ಡೂ. ಆಮೇಲೆ ಡೂ ದೇ ರೆಗ್ಯುಲರ್ ಟು ದಿ ಕ್ಲಾಸ್, ಅವರು ಶಾಲೆಗೆ ದಿನ ಸರಿಯಾಗಿ ತರಗತಿಗೆ ಹಾಜರಾಗ್ತಾ ಇದ್ದಾರಾ ಅಂತ ಅರ್ಥ. ಡೂ ಆದಮೇಲೆ ನೆಕ್ಸ್ಟು ಡು ಯು ಟೆಲ್ ದ ಟ್ರೂತ್, ಕೋರ್ಟಲ್ಲಿ ಕೇಳ್ತಾರೆ. ಡು ಯು ಟೆಲ್ ದ ಟ್ರೂತ್, ನೀನು ಕೋರ್ಟಲ್ಲಿ ನೀನು ಸತ್ಯವನ್ನು ಹೇಳ್ತೀಯಾ ಅಂತ. ಡು ಯು ಟೆಲ್ ದ ಟ್ರೂತ್. ಡು ಐ ಗೋ ಟು ದ ಆನ್ ದ ರೈಟ್ ಪಾತ್, ನಾನು ಸರಿಯಾದ ದಾರಿಲಿ ಹೋಗ್ತಾ ಇದ್ದೇನೆ ಅನ್ನೋಕ್ಕೆ ಡು ಐ ಗೋ ಟು ದ ಆನ್ ದ ರೈಟ್ ಪಾತ್ ಅಂತ ಹೇಳ್ತೀವಿ. ಆಮೇಲೆ ಡಸ್, ವಾಟ್ ಡಸ್ ಹಿ ಡೂ ನವ್ ಡೇಸ್, ಈಗ ಅವನು ಏನು ಮಾಡ್ತಾ ಇದ್ದಾನೆ. ಹೌ ಡಸ್ ಇಟ್ ಹೆಲ್ಪ್ ಯು, ಅದು ನಿನಗೆ ಹೇಗೆ ಸಹಾಯ ಮಾಡುತ್ತೆ. ವೇರ್ ಡಸ್ ಹಿ ಗೋ ಫಾರ್ ಜಾಬ್ ನವ್ ಡೇಸ್, ಈಗ ಅವನು ಕೆಲಸಕ್ಕಾಗಿ ಎಲ್ಲಿಗೆ ಹೋಗ್ತಾ ಇದ್ದಾನೆ. ಆಮೇಲೆ ಡಿಡ್ ಅನ್ನೋದನ್ನ ಪಾಸ್ಟ್ ಟೆನ್ಸ್ಲಿ ಹೇಳ್ತೀವಿ. ಡೂ ಡಸ್ ಅನ್ನು ಪ್ರೆಸೆಂಟ್ ಟೆನ್ಸ್ಲಿ ಹೇಳ್ತೀವಿ. ಡಿಡ್ ಅನ್ನು ಪಾಸ್ಟ್ ಟೆನ್ಸ್ಲಿ ಹೇಳ್ತೀವಿ. ಉದಾಹರಣೆಗೆ ಡಿಡ್ ಯು ಗೋ ಟು ದ ಮೂವಿ ಎಸ್ಟರ್ಡೇ, ನಿನ್ನೆ ದಿನ ನೀನು ಮೂವಿಗೆ ಹೋಗಿದ್ದೀಯಾ. ಡಿಡ್ ಯು ಅಟೆಂಡ್ ದ ವೆಡ್ಡಿಂಗ್ ಆಫ್ ಯುವರ್ ಫ್ರೆಂಡ್ ಲಾಸ್ಟ್ ಮಂತ್, ಕಳೆದ ತಿಂಗಳು ನೀನು ನಿನ್ನ ಫ್ರೆಂಡ್ ಮದುವೆಗೆ ಹೋಗಿದ್ಯಾ ಅನ್ನೋದಕ್ಕೆ. ಡಿಡ್ ಶಿ ಫೀಲಿಂಗ್ ವೆಲ್, ಅವಳು ಚೆನ್ನಾಗಿದ್ದಾಳೆಯೇ ಅನ್ನೋ ಅರ್ಥ ಕೊಡುತ್ತೆ ಅದು. ಅದಾದಮೇಲೆ ಹೀ ಈಸ್ ಡೂಯಿಂಗ್ ವೆರಿ ವೆಲ್, ಅವನು ಚೆನ್ನಾಗಿದ್ದಾನೆ ಡೂಯಿಂಗ್ ಅನ್ನೋಕ್ಕೆ. ಈ ಈಸ್ ಡೂಯಿಂಗ್ ಹೋಮ್ವರ್ಕ್, ಅವನು ಹೋಮ್ವರ್ಕನ್ನು ಮಾಡ್ತಾ ಇದ್ದಾನೆ. ಡೂಯಿಂಗ್ ಅನ್ನೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈಸ್ ಡೂಯಿಂಗ್ ಓಕೆ, ಈಸ್ ಡೂಯಿಂಗ್ ವೆಲ್, ಅವನು ಚೆನ್ನಾಗಿದ್ದಾನೆ. ನೋಡಿದ್ರೆ ಸ್ನೇಹಿತರೆ, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಕೂಡ ವಂದನೆ ಅರ್ಪಿಸ್ತೇನೆ. ಥ್ಯಾಂಕ್ ಯು ಆಲ್.